ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಈ ಕುರಿತು ಈಗ ಮಾತನಾಡುತ್ತಾರೆ ಶಿವಮೊಗ್ಗದ ಮಾನಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ಯುವರಾಜ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯುವರಾಜ್, ಫಿಸಿಷಿಯನ್ ಆಗಿ ಮಾನಸ ನರ್ಸಿಂಗ್ ಹೋಮ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಇಂದು ಹೆಪಟೈಟಿಸ್ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಹೆಪಟೈಟಿಸ್ ಅಂದ್ರೆ, ಇದು ಲಿವರ್ಗೆ ಸಂಬಂಧಿಸಿದಂತ ಒಂದು ಕಾಯಿಲೆ. ಇನ್ಫ್ಲಮೇಷನ್ ಆಫ್ ಲಿವರ್ ಅಂತ ಕರಿತೀವಿ. ಏನಂತಂದ್ರೆ, ನಮ್ಮ ಲಿವರ್ ಅಲ್ಲಿ ಯಾವುದಾದರೂ ಕಾರಣದಿಂದ ಇನ್ಫ್ಲಮೇಷನ್ ಉಂಟಾದಾಗ ಅದು ಹೆಪಟೈಟಿಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಈಗ ಪ್ರತಿ ವರ್ಷ ಜುಲೈ 28ರಂದು ವರ್ಲ್ಡ್ ಹೆಪಟೈಟಿಸ್ ಡೇ ಆಗಿ ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ, ಸಾಮಾಜಿಕ ಜಾಗೃತಿಯನ್ನ ಹೆಚ್ಚು ಮಾಡತಕ್ಕಂಥದ್ದು, ರೋಗವನ್ನ ಹೇಗೆ ನಿಯಂತ್ರಣದಲ್ಲಿ ತರೋದು, ವ್ಯಾಕ್ಸಿನೇಷನ್ ಹೇಗೆ, ಇದರ ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ಮುಂಚಿತವಾಗಿ ಇದನ್ನ ಹೇಗೆ ಗ್ರಹಿಸೋದು ಮತ್ತು ಇದರ ಸೂಕ್ತ ಚಿಕಿತ್ಸೆ, ವಿಶ್ವಮಟ್ಟದಲ್ಲಿ ಈ ಕಾಯಿಲೆಯನ್ನ ಹೇಗೆ ಹೋಗಲಾಡಿಸುವುದು ಅಂತ. ಏನಕ್ಕೆ ನಾವು ಜುಲೈ 28ರಂದು ಇದನ್ನು ಆಚರಿಸ್ತೀವಿ ಅಂತಂದ್ರೆ, ಬರೋಚ್ ಬ್ಲೂಮ್ಬರ್ಗ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಈ ವಿಜ್ಞಾನಿಯೇ ನಮಗೆ ಹೆಪಟೈಟಿಸ್ ಬಿ ವೈರಸ್ ಮತ್ತು ಅದಕ್ಕೆ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿಕೊಟ್ಟಿದ್ದು. ಹೆಪಟೈಟಿಸ್ ಆಗ್ಲಿಕ್ಕೆ ಕಾರಣ ಏನು ಅಂತ. ಹೆಪಟೈಟಿಸ್ಗೆ ಇರುವಂತಹ ಹಲವಾರು ಕಾರಣಗಳಲ್ಲಿ ಒಂದು ವೈರಲ್ ಹೆಪಟೈಟಿಸ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ ಮತ್ತೆ ಹೆಪಟೈಟಿಸ್ ಇ ಅಂತ ವೈರಸ್ ಬರುತ್ತೆ. ಅದು ಬಿಟ್ಟು ಮತ್ತೆ ಬೇರೆ ಕಾರಣಗಳೇನು ಅಂದ್ರೆ, ಅತಿಯಾದ ಮದ್ಯ ಸೇವನೆ, ಡ್ರಗ್ಸ್ ತಗೊಳ್ತಕ್ಕಂಥದ್ದು, ಟಾಕ್ಸಿನ್ಸ್, ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಮತ್ತು ಕೆಲವು ಅನುವಂಶೀಯ ಕಾಯಿಲೆಗಳಿರ್ತವೆ, ವಿಲ್ಸನ್ಸ್ ಡಿಸೀಸ್. ಅದು ಕಾಪರ್ ಮೆಟಬಾಲಿಸಮ್ ನಮ್ಮ ಬಾಡಿಯಲ್ಲಿ ಏರುಪೇರಾದಾಗ ಕಾಪರ್ ಲಿವರ್ ಅಲ್ಲಿ ಡೆಪಾಸಿಟ್ ಆಗಿ ಅದರ ಇನ್ಫ್ಲಮೇಷನ್ ಇಂದ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಹೆಪಟೈಟಿಸ್. ಹಿಮೋಕ್ರೊಮಟೋಸಿಸ್ ಅಂತ ಹೇಳ್ತೀವಿ. ಅದು ಐರನ್ ಮೆಟಬಾಲಿಸಮ್ ನಲ್ಲಿ ಸಮಸ್ಯೆ ಆದಾಗ ಅದು ಐರನ್ ಕೂಡ ಮತ್ತೆ ಲಿವರ್ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿ ನಮ್ಮ ಲಿವರ್ನ ಸೆಲ್ಗಳನ್ನ ಹಾಳು ಮಾಡ್ತದೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಏನಂತಂದ್ರೆ, ಪೇಷಂಟ್ಗೆ ಯಾವುದೇ ಮದ್ಯಪಾನದ ವ್ಯಸನ ಇರೋದಿಲ್ಲ, ಆದರೂ ಕೂಡ ಪೇಷಂಟ್ನ ಲಿವರ್ ಒಳಗಡೆ ಅತಿಯಾಗಿ ಫ್ಯಾಟ್ ಡೆವಲಪ್ ಆಗೋದ್ರಿಂದ ಅದು ಇನ್ಫ್ಲಮೇಷನ್ ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಕೂಡ ಹೆಪಟೈಟಿಸ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಈ ಹೆಪಟೈಟಿಸ್ ನ ರೋಗ ಲಕ್ಷಣಗಳೇನು, ಏನಾಗುತ್ತೆ ಈ ಹೆಪಟೈಟಿಸ್ ಇಂದ ಅಂತ ನೋಡೋದಾದ್ರೆ, ಮೊದಲು ಎಲ್ರಿಗೂ ತಿಳಿದಿರೋ ತರ ಫಸ್ಟ್ ಆಗೋದು ಜಾಂಡಿಸ್. ಅಂದ್ರೆ ಪೇಷಂಟ್ ನ ಕಣ್ಣುಗಳು, ಚರ್ಮ ಮತ್ತೆ ಯೂರಿನ್ ಹಳದಿಯಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪೇಷಂಟ್ ಸುಸ್ತಾಗ್ತಾ ಬರ್ತಾರೆ, ಅಜೀರ್ಣವಾಗುತ್ತೆ, ಜ್ವರ ಬರುತ್ತೆ, ಹೊಟ್ಟೆ ಹಸಿವಾಗೋದಿಲ್ಲ, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಈ ತರ ರೋಗ ಲಕ್ಷಣಗಳನ್ನ ಪೇಷಂಟ್ ತೋರಿಸ್ತಾ ಬರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಮೊದಲು ಏನ್ ಮಾಡ್ಬೇಕಂತಂದ್ರೆ, ಯಾವ ಕಾರಣದಿಂದ ನಮಗೆ ಜಾಂಡಿಸ್ ಆಗಿದೆ ಅಥವಾ ಯಾವ ಕಾರಣದಿಂದ ನಮಗೆ ಹೆಪಟೈಟಿಸ್ ಆಗಿದೆ ಅನ್ನೋದನ್ನ ನಾವು ಹುಡುಕುವಂತ ಹೋಗ್ಬೇಕಾಗತ್ತೆ. ನಾನು ಈಗ ಹೇಳಿದ ಎಲ್ಲಾ ಕಾರಣಗಳಲ್ಲಿ ನಮಗೀಗ ಬಹುಮುಖ್ಯವಾಗಿ ಕಾಣೋದು ವೈರಲ್ ಹೆಪಟೈಟಿಸ್. ಅದರಲ್ಲೂ ಹೆಪಟೈಟಿಸ್ ಎ, ಬಿ ಮತ್ತು ಸಿ. ಈ ಹೆಪಟೈಟಿಸ್ ಎ ಅನ್ನೋದೇನಿದೆ, ಈ ವೈರಸ್ಸು ಕಲುಷಿತ ಆಹಾರ ಮತ್ತು ನೀರಿನಿಂದ ಹರಡ್ತಕ್ಕಂಥ ಕಾಯಿಲೆ. ಈ ಹೆಪಟೈಟಿಸ್ ಎ ಅನ್ನ ನಾವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಅಷ್ಟು ತೀವ್ರತೆಯಿಂದ ನಮಗಿದು ತೊಂದರೆ ಕೊಡೋದಿಲ್ಲ. ಸ್ವಲ್ಪ ದಿನಗಳ ಮಟ್ಟಿಗೆ ಜಾಂಡೀಸು, ಜ್ವರ ಬಂದು ನಂತರ ತಾನಾಗೇನೆ ಸರಿಯಾಗ್ತಕ್ಕಂತಹ ಕಾಯಿಲೆ. ಆದರೆ ಈ ಹೆಪಟೈಟಿಸ್ ಬಿ ಮತ್ತೆ ಸಿ ಏನಿದೆ, ಇವು ಸೈಲೆಂಟ್ ಡಿಸೀಸಸ್. ಏನಂದ್ರೆ, ಇವು ಮೈಯಲ್ಲಿ ಇದ್ದಿದ್ದು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಕ್ರಮೇಣ ಇದೇನ್ ಮಾಡುತ್ತೆ, ನಮ್ಮ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಈ ಹೆಪಟೈಟಿಸ್ ಬಿ ವೈರಸ್ ನಮಗೆ ಯಾವುದೇ ಲಕ್ಷಣಗಳನ್ನು ತೋರಿಸದೆ ಕ್ರಮೇಣ ಆ ರೋಗವು ಲಿವರ್ ಫೇಲ್ಯೂರ್, ಹೆಪಾಟಿಕ್ ಎನ್ಸೆಫಲೋಪತಿ ಅಥವಾ ಪೋರ್ಟಲ್ ಹೈಪರ್ ಟೆನ್ಷನ್ ಅಥವಾ ಹೆಪಟೋಸೆಲ್ಲರ್ ಕಾರ್ಸಿನೋಮಾ ಈ ತರ ಲಿವರ್ ಫೇಲ್ ಮಾಡಿ ಮಾರಕ ರೋಗಗಳಿಗೆ ನಮ್ಮನ್ನ ತುತ್ತು ಮಾಡ್ತದೆ. ಇದರಲ್ಲೂ ಕೂಡ ನಾವು ಈಗ ಹೆಪಟೈಟಿಸ್ ಬಿ ಅನ್ನ ಅತಿ ಹೆಚ್ಚಾಗಿ ನಾವು ವ್ಯಾಕ್ಸಿನೇಷನ್ ಮುಖಾಂತರ ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹೆಪಟೈಟಿಸ್ ಸಿ ಕೂಡ ಅದೇ ರೀತಿಯಾಗಿನೇ. ಹೆಪಟೈಟಿಸ್ ಸಿನು ಕ್ರಾನಿಕ್ ಫೇಸ್ಗೆ ಹೋಗುವಂತ ಕಾಯಿಲೆ. ಅದನ್ನು ಯಾವುದೇ ನಮಗೆ ಜಾಸ್ತಿ ಸಿಂಪ್ಟಮ್ಸ್ ಗಳನ್ನ ತೋರಿಸೋದಿಲ್ಲ. ಏನಾಗುತ್ತೆ ಅಂತಂದ್ರೆ, ಪೇಷಂಟ್ಗೆ ತಿಳಿದ ನಂತರ ಎಷ್ಟು ಡಿಲೇ ಆಗುತ್ತೆ ಟ್ರೀಟ್ಮೆಂಟ್ ಅಲ್ಲಿ, ಅಷ್ಟು ಅವರ ಲಿವರ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರ್ತದೆ. ಹೀಗಾಗಿ ಈ ತರ ಪೇಷಂಟ್ಸ್ಗಳು ಯಾರು ಅವರಿಗೆ ವೈರಸ್ ಇನ್ಫೆಕ್ಷನ್ ಇದೆ, ಹೆಪಟೈಟಿಸ್ ಬಿ ಮತ್ತು ಸಿ ಯಾವುದೋ ಕಾರಣದಿಂದ ರಕ್ತ ಪರೀಕ್ಷೆ ಮಾಡಿದಾಗ ತಿಳಿದು ಬಂದಾಗ ಹತ್ತಿರದ ಆಸ್ಪತ್ರೆಗೆ ಹೋಗಿ ಹೆಪಟೈಟಿಸ್ HbS-Ag ಮತ್ತೆ HCV ಅನ್ನ ಟೆಸ್ಟ್ ಮಾಡಿಸಿ ಅದರ DNA ಮತ್ತು RNA ಲೋಡ್ ಎಷ್ಟಿದೆ ನೋಡ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ತಗೋಬೇಕು. ಏನಕ್ಕೆ ಅಂತಂದ್ರೆ, ಹೆಪಟೈಟಿಸ್ ಸಿ ವೈರಸ್ ಬಂದ ನಂತರ 15-30% ಜನರಲ್ಲಿ ಅದು ಸಿರೋಸಿಸ್ ಆಗಿ ಲಿವರ್ ಫೇಲ್ಯೂರ್ಗೆ ಹೋಗ್ತದೆ. ಇಲ್ಲ 1-4% ಜನರಲ್ಲಿ ಅದು ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಆಗಿ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಹೆಪಟೈಟಿಸ್ ಸಿ ಅನ್ನೋದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಅಂದ್ರೆ ಡೈರೆಕ್ಟ್ ಆಕ್ಟಿಂಗ್ ಆಂಟಿವೈರಲ್ ಏಜೆಂಟ್ಸ್ ಅಂತ ಕರಿತೀವಿ. ಈ ಡೈರೆಕ್ಟ್ ಆಕ್ಟಿಂಗ್ ಆಂಟಿವೈರಲ್ ಏಜೆಂಟ್ಸ್ 90% ಕ್ಯೂರ್ ಮಾಡಿ ನಮಗೆ ಸಿರೋಸಿಸ್ ಮತ್ತೆ ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಆಗದಂತೆ ತಡೆಯೋದಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ನಾವು ನಮಗೆ ಕಾಯಿಲೆ ತಿಳಿದ ತಕ್ಷಣ
ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೋಬೇಕು ಹಾಗೂ ಆ ಚಿಕಿತ್ಸೆಯಿಂದ ನಮಗೆ ಮುಂದೆ ಆಗ್ತಕ್ಕಂತಹ ಡ್ಯಾಮೇಜ್ನ ತಡಿಬಹುದಾಗಿದೆ. ಈ ಕಾಯಿಲೆ ನಿಯಂತ್ರಣ ಹೇಗೆ? ಈಗ ಕಾಯಿಲೆ ಬರದಲ್ಲೇ ಹೇಗೆ ತಡೆಯೋದು ಅಂದ್ರೆ, ಈಗ ಮುಂಚೆ ಹೇಳಿದಂಗೆನೆ ಹೆಪಟೈಟಿಸ್ ಎ ಅನ್ನೋದು ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತ ಕಾಯಿಲೆ ಆಗಿರೋದ್ರಿಂದ ನಾವು ಸೇವನೆ ಮಾಡ್ತಕ್ಕಂತಹ ನೀರು ಮತ್ತು ಆಹಾರ ಸರಿಯಾಗಿರೋ ತರ ನೋಡ್ಕೋಬೇಕು. ಈ ಹೆಪಟೈಟಿಸ್ ಬಿ ಮತ್ತೆ ಸಿ ಏನಿದೆ, ಇದು ರಕ್ತದಿಂದ ಅಥವಾ ಬಾಡಿ ಫ್ಲೂಯಿಡ್ಸ್ ಅಂತ ಕರಿತೀವಿ, ಅದರಿಂದ ಹರಡ್ತಕ್ಕಂತಹ ಕಾಯಿಲೆ. ಅದಕ್ಕೆ ನಮಗೆ ಈಗ ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ, ಒಂದೇ ಸಿರಿಂಜನ್ನ ಶೇರ್ ಮಾಡ್ತಾ ಇರ್ತಾರೆ, ರೇಸರ್ನ ಶೇರ್ ಮಾಡೋದು, ಅಸುರಕ್ಷತೆ ಲೈಂಗಿಕತೆಯನ್ನು ಹೊಂದೋದು, ಆಲ್ಕೋಹಾಲ್ ತಗೊಳಕಂಥದ್ದು, ಇವೆಲ್ಲ ನಮಗೇನಾಗುತ್ತೆ ಅಂತ ಅಲ್ಲಿಂದ ಲಿವರ್ ವೀಕ್ ಆದಾಗ ಈ ಬಿ ಮತ್ತು ಸಿ ವೈರಸ್ ನಮ್ಮಲ್ಲಿ ಸೇರಿಕೊಂಡಾಗ ಆವಾಗ ಅದು ನಮಗೆ ಕ್ರಮೇಣವಾಗಿ ಲಿವರ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ನಮಗೆ ಇವಾಗ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಎಗೆ ವ್ಯಾಕ್ಸಿನೇಷನ್ ಇದೆ. ನಾವು ಈಗ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಹೇಗೆ ಮಾಡ್ತೀವಿ ಅಂದರೆ, ಈಗ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣದಿಂದ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಹುಟ್ಟಿದ ತಕ್ಷಣ ಮಗುಗೆ 1 ಡೋಸ್, 6ನೇ ವಾರಕ್ಕೆ 1 ಮತ್ತು 14ನೇ ವಾರಕ್ಕೆ 1 ಡೋಸ್ ಕೊಡ್ತೀವಿ. 95% ಎಫೆಕ್ಟಿವ್ ಇದೆ. ಯಾವ ಪೇಷಂಟ್ ವ್ಯಾಕ್ಸಿನೇಷನ್ ಆಗಿರ್ತಾರೆ ಅವರಿಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು ಮತ್ತು ಇನ್ಫೆಕ್ಷನ್ ಆದರೆ ಅದ್ರ ಕಾಂಪ್ಲಿಕೇಟ್ ಆಗ್ತಕ್ಕಂಥ ಚಾನ್ಸಸ್ಸು ಬಹಳ ಕಡಿಮೆ ಇರುತ್ತೆ. ಈಗ ಮಕ್ಕಳಲ್ಲಿ ಆದರೆ ನಾವು ಹುಟ್ಟಿದಾಗಿಂದನೇ ಶುರು ಮಾಡ್ತೀವಿ. ದೊಡ್ಡವರಲ್ಲಿ ಏನು ಮಾಡೋದು ಅಂತ, ಈಗ ದೊಡ್ಡವರಲ್ಲಿ ಏನಂತಂದರೆ 3 ಡೋಸಸ್ನ ಕೊಡ್ತೀವಿ. ಅಂದರೆ ಮೊದಲನೇ ಡೋಸ್ ಕೊಟ್ಟಿದ್ದ ದಿನದಿಂದ 1 ತಿಂಗಳಿಗೆ 2ನೇ ಡೋಸು ಮತ್ತು 6 ತಿಂಗಳಿಗೆ 3 ಡೋಸು. ಈ 3 ಡೋಸ್ ವ್ಯಾಕ್ಸಿನ್ನ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನ ಪ್ರತಿಯೊಬ್ಬರು ಕೂಡ ಹಾಕಿಸ್ಕೊಳ್ಳೇಬೇಕಾಗತ್ತೆ. ಹೆಪಟೈಟಿಸ್ ಎ ವ್ಯಾಕ್ಸಿನ್ನು ಎಲ್ರಿಗೂ ಏನು ರೆಕಮೆಂಡ್ ಮಾಡೋದಿಲ್ಲ. ಮಕ್ಕಳಿಗಾದರೆ 2 ಡೋಸಸ್ಸು 6 ಮಂತ್ಸ್ ಡ್ಯೂರೇಷನಲ್ಲಿ ಕೊಡ್ತೀವಿ. ದೊಡ್ಡವರಲ್ಲಿ ಯಾರಿಗೆ ಹೈ ರಿಸ್ಕ್ ಪೇಷಂಟ್ ಅಂತ ಹೇಳ್ತೀವಿ, ಅಂದರೆ ಆಲ್ರೆಡಿ ಬೇರೆ ಕಾರಣಗಳಿಂದ ಲಿವರ್ ಡಿಸೀಸ್ ಇರ್ತಕ್ಕಂಥ ಪೇಷಂಟ್ಗಳು ಅಥವಾ ತುಂಬ ಫ್ರೀಕ್ವೆಂಟಾಗಿ ಬೇರೆ ಊರುಗಳಿಗೆ ಓಡಾಡ್ತಿರೋರು, ಎಲ್ಲಿ ಬೇಕಲ್ಲಿ ಆಹಾರ ಮತ್ತು ನೀರನ್ನು ಸೇವನೆ ಮಾಡ್ತಕ್ಕಂತಿರೋರು, ಆ ಥರ ಪೇಷಂಟ್ಗಳಲ್ಲಿ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಅದು ಕೂಡ 2 ಡೋಸಸ್ ಇರುತ್ತೆ. 6 ತಿಂಗಳ ವ್ಯತ್ಯಾಸದಲ್ಲಿ ಅದನ್ನು 2 ಕೊಡ್ತೀವಿ. ಈಗ ಯಾವ ಪೇಷಂಟ್ಗಳು, ಯಾವ ಗ್ರೂಪ್ ಆಫ್ ಪೀಪಲ್ನ ನಾವು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತೇಳಿ, ಯಾರಿಗೆ ಜಾಂಡೀಸ್ ಅಥವಾ ಹೆಪಟೈಟಿಸ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದರೆ, ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಯಾರು ಪೇಷಂಟ್ಗಳ ಜೊತೆ ಸಂಪರ್ಕದಲ್ಲಿರ್ತಾರೆ ಅಥವಾ ಪೇಷಂಟ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅವರು, ಮತ್ತು ಬೇರೆ ಕಾರಣಗಳಿಂದ ಕ್ರಾನಿಕ್ ಲಿವರ್ ಡಿಸೀಸ್ ಅಂತೀವಿ, ಅಂದರೆ ಲಿವರ್ ಫೇಲ್ಯೂರ್ ಆಗಿರೋಂಥವ್ರು, ಡಯಾಲಿಸಿಸ್ ಮೇಲೆ ಇರ್ತಕ್ಕಂಥ ಪೇಷಂಟ್ಗಳು, HIV ಅಟ್ಯಾಕ್ ಆಗಿರೋಂಥ ಪೇಷಂಟ್ಗಳು ಅಥವಾ ಡ್ರಗ್ಸ್ ತಗೊಳ್ತಕ್ಕಂಥ ಪೇಷಂಟ್ಗಳು, ಮತ್ತು ಕೆಲವು ನಮಗೆ ಫ್ರೀಕ್ವೆಂಟಾಗಿ ಬ್ಲಡ್ ಹಾಕಿಸ್ಕೊಳ್ಳುವಂಥ ಕಾಯಿಲೆಗಳು, ಯಾವ ಹಿಮೋಫಿಲಿಯಾ, ಥ್ಯಾಲಸೀಮಿಯಾ, ಕ್ಯಾನ್ಸರ್ಸ್ ಪೇಷಂಟ್ಗಳು, ಯಾರು ಫ್ರೀಕ್ವೆಂಟಾಗಿ ಬ್ಲಡ್ನ ರಿಸೀವ್ ಮಾಡ್ಕೋತಾ ಇರ್ತಾರೆ ಅಂಥ ಪೇಷಂಟ್ಗಳಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳೇಬೇಕಾಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಈಗ ನಾವು ಸಾಮಾನ್ಯವಾಗಿ ಈ ಥರ ಹೆಪಟೈಟಿಸ್ ಆದಾಗ ಮನೆಯಲ್ಲಿ ಮಾಡ್ತಕ್ಕಂಥ ತಪ್ಪುಗಳೇನು ಅಂದರೆ, ಒಂದು ಜಾಂಡೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಪಥ್ಯಕ್ಕೆ ಹೋಗ್ತೀವಿ. ಪಥ್ಯಕ್ಕೆ ಹೋಗೋದ್ರಿಂದ ಮೊದಲೇ ಅಜೀರ್ಣ ಮತ್ತು ಹಸಿವಿಲ್ದಲೇ ಪೇಷಂಟ್ಗಳು ವೀಕ್ ಆಗಿರೋದ್ರಿಂದ ಈಗ ನಾವು ಮತ್ತೆ ಪಥ್ಯ ಮಾಡಿದಾಗ ಆ ಪೇಷಂಟ್ ಜನರಲ್ ಕಂಡೀಷನ್ ಹಾಳಾಗ್ತಾ ಬರುತ್ತೆ. ಹಾಗೂ ಮನೆ ಮದ್ದು ಮಾಡ್ತಾ ಬರ್ತು. ಈಗ ಮನೆ ಮದ್ದುಗಳಲ್ಲಿ ಕೊಡ್ತಾ ಹೋಗೋದು, ಅದರಿಂದ ಏನಾಗುತ್ತೆ ಅಂದರೆ ನಾವು ಯಾವ ಕಾರಣದಿಂದ ಜಾಂಡೀಸ್ ಬಂದಿದೆ ಪೇಷಂಟ್ಗೆ ಅನ್ನೋದನ್ನು ಹುಡುಕೋದು ಡಿಲೇ ಆಗ್ತಾ ಹೋಗುತ್ತೆ. ಆ ಥರ ಡಿಲೇ ಆದಾಗ ನಮಗೆ ಮುಂದೆ ಅದರ ಟ್ರೀಟ್ಮೆಂಟ್ ಮಾಡಿದಾಗ ಅಥವಾ ಪೇಷಂಟ್ಗಳು ತುಂಬ ಲೇಟಾಗಿ ಆಸ್ಪತ್ರೆಗೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಯಾವ ಕಾರಣದಿಂದ ಜಾಂಡೀಸ್ ಬಂದಿದೆ ಅಂತ ಹುಡುಕಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕೇ ಹೊರತು ಜಾಂಡೀಸ್ ಎಲ್ಲದೂ ಒಂದೇ ಥರದಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಈಗ ಜನರಲಿ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಪೇಷಂಟು ಜಾಂಡೀಸ್ ಬಂದರೆ ಅಥವಾ ಜಾಂಡೀಸ್ನ ಲಕ್ಷಣಗಳು, ಹೆಪಟೈಟಿಸ್ನ ಲಕ್ಷಣಗಳು ಕಾಣಿಸ್ತು ಅಂತಂದರೆ ನಾವು ತಕ್ಷಣ ಮೊದಲು ಆ ಪೇಷಂಟ್ನ ಆಸ್ಪತ್ರೆಗೆ ತೊಗೊಂಡು ಹೋಗಬೇಕು. ಯಾವ ಕಾರಣದಿಂದ ನಮಗೆ ಜಾಂಡೀಸ್ ಬಂದಿದೆ ಅನ್ನೋದನ್ನು ನಾವು ಹುಡುಕಬೇಕಾಗತ್ತೆ. ಕೆಲವು ನಾನು ಮುಂಚೆ ಹೇಳಿದಂತೆ ಹೆಪಟೈಟಿಸ್ ಎ ಸಾಧಾರಣವಾಗಿ ಬೇಗ ವಾಸಿಯಾಗುವಂಥ ಕಾಯಿಲೆಗಳಿಂದ ಹಿಡಿದು ಪರ್ಮನೆಂಟಾಗಿ ಲಿವರ್ನ ಡ್ಯಾಮೇಜ್ ಮಾಡ್ತಕ್ಕಂಥ ಆಟೋ ಇಮ್ಯೂನ್ ಹೆಪಟೈಟಿಸ್ ತನಕ ಕೂಡ ಸ್ಪೆಕ್ಟ್ರಮ್ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಇದು ಕಾಯಿಲೆ ನಮಗೆ ತೊಂದರೆ ಕೊಡುತ್ತೆ, ಯಾವ ಕಾರಣದಿಂದ ಬಂದಿದೆ ಅನ್ನೋ ಹುಡುಕ್ತಲೇ ಮನೆಯಲ್ಲೇ ಅತಿ ಹೆಚ್ಚು ಕಾಲಹರಣ ಮಾಡಿ ಅಥವಾ ಲೇಟಾಗಿ ಆಸ್ಪತ್ರೆ ಹೋಗೋದು ಅಥವಾ ಲೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆ ಪೇಷಂಟು ಟ್ರೀಟ್ಮೆಂಟಿಂದ ಅದು ಸರಿಯಾಗುವಂಥ ಚಾನ್ಸಸ್ಗಳು ಬಹಳ ಕಮ್ಮಿ ಇರುತ್ತೆ. ಹಾಗೂ ಲಿವರ್ ಒಂದು ಸತಿ ಫೇಲ್ಯೂರ್ ಸ್ಟೇಜಿಗೆ ಹೋದ್ಮೇಲೆ ನಾವು ಅದನ್ನು ವಾಪಸ್ ಸರಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂಥ ಸಮಯದಲ್ಲಿ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಪರಿಸ್ಥಿತಿಗೆ ಹೋಗೋದನ್ನು ತಡಿಬಹುದು. ಮೇನ್ ಆಗಿ ನಾವು ಇವಾಗ ಈ ಹೆಪಟೈಟಿಸ್ ಅಲ್ಲಿ ಅತಿ ಹೆಚ್ಚಾಗಿ ನೋಡೋದು ಏನು ಅಂತಂದರೆ, ಈಗ ಹೆಪಟೈಟಿಸ್ ಸಿಗೆ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸೊ ಯಾವುದೇ ಪೇಷಂಟು ಬೇರೆ ಯಾವುದೇ ಕಾರಣದಿಂದ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಹೆಪಟೈಟಿಸ್ ಸಿ ಅನ್ನುವಂಥ ವೈರಸ್ ನಿಮ್ಮ ಬಾಡಿಲಿ ಇದೆ ಅಂತ ಗೊತ್ತಾದರೆ ತಕ್ಷಣ ಅವರು ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ HCV ನಾವು ವೈರಲ್ ಲೋಡ್ನ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದಾಗ ಮಾತ್ರ ಲಿವರಿಂದ ಆ ವೈರಸ್ನ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡಿ ಲಿವರ್ನ ಉಳಿಸ್ಕೋಬೋದಾಗತ್ತೆ. ಅಥವಾ ಇದನ್ನು HCV ನಮಗೇನು
ತೊಂದರೆ ಕೊಡ್ತಾ ಇಲ್ಲ, ನಮಗೆ ಯಾವುದೇ ರೋಗ ಲಕ್ಷಣಗಳಿಲ್ಲ ಅಂಥೇಳಿ ನಾವು ಉದಾಸೀನ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಲೇಟಾಗಿ ಹೋಗಿ ಟ್ರೀಟ್ಮೆಂಟಿಗೆ ಹೋಗ್ತೀವಿ ಅಷ್ಟು ನಮಗೆ ಲಿವರ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸು, ಮತ್ತು ಪರ್ಟಿಕ್ಯುಲರ್ ಆಗಿ ಈ ಹೆಪಟೈಟಿಸ್ ಸಿಯಲ್ಲಿ ಅದು ಹೆಪಟೋಸೆಲ್ಯುಲರ್ ಕಾರ್ಸಿನೋಮಾ ಆಗಿ ಅಥವಾ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ಗಳು ಬಹಳ ಇರುತ್ತೆ. ಹಾಗಾಗಿ ನಾವು ಯಾವುದೇ ಪೇಷಂಟು ಮೊದಲು ಹೆಪಟೈಟಿಸ್ ಆಗಿ ಬಂದ ಮೇಲೆ ಎಲ್ಲ ಕಾರಣಗಳನ್ನು ರೂಲ್ ಔಟ್ ಅಂದರೆ ಎಲ್ಲ ಟೆಸ್ಟ್ಗಳನ್ನ ಮಾಡಿ ಯಾವ ಕಾರಣದಿಂದ ಇವರಿಗೆ ಹೆಪಟೈಟಿಸ್ ಅಥವಾ ಜಾಂಡಿಸ್ ಬಂದಿದೆ ಅನ್ನೋ ತಿಳಿದು ಅದರ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ನಾವು ಲಿವರ್ನ ಉಳಿಸ್ಕೋಬೋದು. ಹಾಗೂ ಲಿವರ್ ಪ್ರಾಬ್ಲಮ್ಮಿಂದ ಅವರು ಮುಂದೆ ಸಫರ್ ಮಾಡ್ತಕ್ಕಂತಹ ಒಂದು ಕಂಡೀಷನನ್ನು ನಾವು ಕಾಪಾಡ್ಕೋಬೋದು. ಇದರ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಮೊದಲು ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನೇಷನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಲಿ. ಹಾಗೂ ಮಕ್ಕಳಿಗೆ ನ್ಯಾಷನಲ್ ಇಮ್ಯುನಿಟಿ ಶೆಡ್ಯೂಲಲ್ಲಿನೇ ಅದು ಇರೋದ್ರಿಂದ ದೊಡ್ಡವರು ಕೂಡ ಯಾರು ವ್ಯಾಕ್ಸಿನೇಷನ್ ಆಗಿಲ್ಲ ದಯವಿಟ್ಟು ಹೋಗಿ ವ್ಯಾಕ್ಸಿನೇಷನನ್ನು ಮಾಡಿಸಿ. ಇದನ್ನು ನಾವು ನಮ್ಮ ಲಿವರ್ನ ಮುಂದೆ ಯಾವುದಾದ್ರೂ ಕಾರಣದಿಂದ ಹೆಪಟೈಟಿಸ್ ಆಗಿ ಅದನ್ನು ಇನ್ಫ್ಲಮೇಷನ್ ಮಾಡಿಕೊಂಡು ಆ ಲಿವರ್ನ ಫೇಲ್ಯೂರ್ ಸ್ಟೇಜಿಗೆ ತೊಗೊಂಡೋಗೋದನ್ನು ತಡಿಬೋದಾಗತ್ತೆ. ಹಾಗೂ ಇವೆಲ್ಲ ಕಾಯಿಲೆಗಳು ನಮಗೆ ತಡಿಬೋದಂಥ ಕಾಯಿಲೆಗಳು. ನಾವು ಇದನ್ನು ಮುಂಚಿತವಾಗಿಯೇ ವ್ಯಾಕ್ಸಿನೇಷನ್ ಮುಖಾಂತರ ನಮ್ಮ ಇಮ್ಯುನಿಟಿನ ನಾವು ಜಾಸ್ತಿ ಮಾಡ್ಕೋತಾ ಹೋದರೆ ವೈರಸ್ ಇನ್ಫೆಕ್ಷನ್ ಆದಾಗ ನಮಗೆ ಟ್ರೀಟ್ಮೆಂಟ್ನ ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ. ಹಾಗೂ ವೈರಸ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಗಳನ್ನು ಕೂಡ ತಡಿಬೋದು. ಹಾಗಾಗಿ ಎಲ್ಲರಲ್ಲೂ ಕೇಳಿಕೊಳ್ಳೋದೇನೆಂದರೆ, ನಾವು ಹೆಪಟೈಟಿಸ್ ಅಥವಾ ಜಾಂಡಿಸ್ ನಮಗೆ ಆದಾಗ ಯಾವುದೇ ಉದಾಸೀನ ಮಾಡದೆ ಜಾಗರೂಕತೆಯಿಂದ ಆಸ್ಪತ್ರೆಗೆ ತೆರಳಿ ಯಾವ ಕಾರಣದಿಂದ ಬಂದಿದ್ದನ್ನು ಹುಡುಕಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತಗೊಂಡ್ರೆ ನಮ್ಮ ಲಿವರ್ ಮತ್ತು ನಮ್ಮ ಜೀವನವನ್ನು ನಾವು ಕಾಪಾಡ್ಕೋಬಹುದು. ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ IMA ಶಿವಮೊಗ್ಗ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ಹೆಪಟೈಟಿಸ್ ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ ಮಾನಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ಯುವರಾಜ್ ಅವರು. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.